ಹಾಯ್ ಹೆಲ್ಲೋ ಮೈ ಡಿಯರ್ಸ್. 50 ವರ್ಷದ ಒಬ್ಬರು ಮಹಿಳೆ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಮಗನನ್ನು ಕಳ್ಕೊಂಡ್ಬಿಡ್ತಾರೆ. ಆ ಒಂದು ದುಃಖದಲ್ಲಿ ಅವರು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ತುಂಬಾ ಕಂಗಾಲಾಗಿರ್ತಾರೆ. ಆದರೆ ಅವರು ಆ ಸ್ವಲ್ಪ ದಿನಗಳ ಕಾಲ ಆದಮೇಲೆ, ಅಂದರೆ ಒಂದು ವರ್ಷ 2 ವರ್ಷ ಆದ ನಂತರ ಆ ಆ ಒಂದು ಮಹಿಳೆ ಒಂದು ನಿರ್ಧಾರವನ್ನು ಮಾಡ್ತಾರೆ. ಏನಂದರೆ, ಯಾರೆಲ್ಲ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅವ್ರಿಗಾಗಿ ಒಂದು ಶಾಲೆಯನ್ನು ತೆರೆದು ಆ ಶಿಕ್ಷಣದಿಂದ ವಂಚಿತರಾದ ಮಕ್ಕಳಿಗೆ ಶಿಕ್ಷಣ ನೀಡುವಂತಹ 200 ಜನ ಮಕ್ಕಳಿಗೆ ಶಿಕ್ಷಣ ನೀಡುವಂತಹ ಒಂದು ಶಾಲೆಯನ್ನು ತೆರೀತಾರೆ. ಶಾಲೆಯನ್ನು ತೆರೆದು ಆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡೋದಕ್ಕೂ ಕೂಡ ಶುರು ಮಾಡ್ತಾರೆ. ಅದು ಏನಾಗುತ್ತೆ ಅಂದರೆ, ಆ ಮಕ್ಕಳ ಬದುಕಿಗೆ ಒಂದಿಷ್ಟು ಬೆಳಕನ್ನು ಕೊಡಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಶಿಕ್ಷಣ ಅನ್ನೋದು ಅವ್ರ ಇಡೀ ಬದುಕನ್ನೇ ಬದಲಾಯಿಸುತ್ತೆ. ಆದರೆ ದುರಾದೃಷ್ಟ ಕೆಲವೊಮ್ಮೆ ಹೇಗಾಗುತ್ತಪ್ಪ ಅಂದರೆ, ನಿಜ ಜೀವನದಲ್ಲಿ ಕೂಡ ಯಾವುದೇ ಒಳ್ಳೆಯ ಕೆಲಸಗಳಿಗೆ ಎಷ್ಟೋ ಜನಕ್ಕೆ ಈ ಥರ ಆಗಿರುತ್ತೆ. ಎಲೆಮರೆ ಕಾಯಿ ಥರ. ಅಂದರೆ ಅವರು ಅವರು ಅವರ ಒಂದು ಕೆಲಸವನ್ನು ನಾವು ಪ್ರಶಂಸೆ ಮಾಡಬೇಕಾಗತ್ತೆ, ಅಭಿನಂದಿಸಬೇಕಾಗತ್ತೆ, ಅವ್ರಿಗೊಂದು ಗೌರವ ನೀಡಬೇಕಾಗತ್ತೆ. ಆ ಥರದ ಗೌರವ ಆಗಲಿ, ಆ ಥರದ ಒಂದು ಮನ್ನಣೆ ಆಗಲಿ, ಒಂದು ಸ್ಥಾನಮಾನ ಆಗಲಿ, ಅವರ ಒಂದು ಸಮಾಜ ಕಲ್ಯಾಣಕ್ಕಾಗಿ ಮಾಡಿದಂಥ ಒಂದು ಒಳ್ಳೆಯ ಕೆಲಸಕ್ಕೆ ಅವ್ರಿಗೆ ಅಷ್ಟೇನು ಗೌರವ ಸಿಗಲ್ಲ. ಅಂದರೆ ದುರದೃಷ್ಟವಶಾತ್ ಅವರು ಹೆಚ್ಚಿನ ಒಂದು ಪ್ರಶಂಸೆ ಅವ್ರಿಗೆ ಸಿಗಲ್ಲ. ಆದರೆ ಆ ಮಕ್ಕಳ ಭವಿಷ್ಯ ಮಾತ್ರ ಉಜ್ವಲವಾಗುತ್ತೆ. ಅಂದರೆ ಅವರ ಒಂದು ನಿರ್ಧಾರದಿಂದ, ಆ ಶಿಕ್ಷಣ ನೀಡೋದ್ರಿಂದ ಆ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ. ಅವರು ಎತ್ತರವಾದ ಮಟ್ಟಕ್ಕೆ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಎಷ್ಟೋ ಸಾರಿ ಅಂದರೆ ಎಲೆಮರೆ ಕಾಯಿ ಥರ ಎಷ್ಟೋ ಜನ ಹೀಗೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ. ಆದರೆ ಬಲಗೈಲಿ ಮಾಡಿರೋ ಕೆಲಸ ಎಡಗೈಗೆ ಗೊತ್ತಾಗಲ್ಲ ಅನ್ನೋ ಥರ ಅವ್ರು ಇರ್ತಾರೆ. ಕಂಡಂಥವ್ರು ಕೆಲವೊಮ್ಮೆ, ಕಣ್ಣಿಂದ ನೋಡಿದಂಥವ್ರು, ಕಿವಿಯಿಂದ ಕೇಳಿದಂಥವ್ರು, ನೋಡಿದಂಥವ್ರು ಕೂಡ ಕೆಲವೊಮ್ಮೆ ಅದನ್ನು ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡು, ಅದನ್ನು ಮನಸ್ಸಿಗೆ ತೊಗೊಂಡು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಲಿಕ್ಕೂ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಅವ್ರಿಗೆ ಪ್ರಶಂಸೆ ಸಿಗೋದು ಕಡಿಮೆ ಆಗುತ್ತೆ. ಆದರೆ ಮೈ ಡಿಯರ್ಸ್, ನಾನಿಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಒಂದು ಹೆಣ್ಣು ತನ್ನ ಮಗನನ್ನು ಚಿಕ್ಕ ವಯಸ್ಸಿಗೆ ಕಳ್ಕೊಂಡು ಒಂದು 200 ಜನ ಮಕ್ಕಳ ಬದುಕನ್ನು ಬೆಳಗುವಂತೆ ಮಾಡ್ತಾರೆ. ಅಂದರೆ ಅವರಲ್ಲಿ ಒಳಗಡೆ ಇರುವಂಥ ನೋವನ್ನು, ಆ ಒಂದು ದುಃಖವನ್ನು, ಆ ಒಂದು ಕಷ್ಟ ಕಣ್ಣೀರು ಏನಿದೆ ಅದನ್ನು ಅವರು, ಆ ಒಂದು ನೋವನ್ನೇ ಅವರು ಶಕ್ತಿಯಾಗಿ ಬದಲಾಯಿಸ್ಕೊಂಡು 200 ಮಕ್ಕಳಿಗೆ ಉತ್ತಮವಾದಂಥ ಉಜ್ವಲವಾದಂಥ ಶಿಕ್ಷಣವನ್ನು ನೀಡ್ತಾರೆ. ಸಹಜವಾಗಿ ಹೇಳೋದಾದರೆ, ಶಿಕ್ಷಣ ಒಂದಿದ್ದರೆ, ಅಂದರೆ ಒಂದೊಳ್ಳೆ ವಿದ್ಯೆ ಇತ್ತು ಅಂದರೆ, ಆ ವಿದ್ಯೆ ಇರೋ ಕಡೆ ಲಕ್ಷ್ಮಿ ತಾನಾಗೆ ಹರಿದು ಬರ್ತಾಳಂತೆ. ಅಂದರೆ ನೋಡಿ, ಬೇಕಂದರೆ ಅಬ್ಸರ್ವ್ ಮಾಡಿ, ವಿದ್ಯೆ ಇರೋ ಕಡೆ ಇವಾಗ ವಿದ್ಯೆ, ಯಾವುದೇ ಒಂದು ವಿದ್ಯೆ ಆಗಿರ್ಬೋದು, ಆ ವಿದ್ಯೆ ನಮಗೆ ಅನ್ನ ಕೊಡುತ್ತೆ, ಜೊತೆಗೆ ಎತ್ತರವಾದ ಮಟ್ಟಕ್ಕೆ ಬೆಳೆಸುತ್ತೆ, ಜೊತೆಗೆ ಹೆಸರು, ಕೀರ್ತಿ, ಹಣದ ಗಳಿಕೆ, ಸಿರಿ ಸಂಪತ್ತು ಎಲ್ಲವನ್ನು ತಂದು ಕೊಡುತ್ತೆ. ನೀವು ಅಬ್ಸರ್ವ್ ಮಾಡಿ, ಈಗ ನಾವೇನೋ ಒಂದು ಒಳ್ಳೆ ಎಜುಕೇಟೆಡ್ ಆಗಿದ್ದೀವಿ, ಒಳ್ಳೆ ಸ್ಯಾಲ್ರಿ ತೆಗಿತಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆಯಿಂದ ನಮಗೆ ಒಂದಿಷ್ಟು ಅರ್ನಿಂಗ್ಸ್ ಅಂತ ಆಗ್ತಿರುತ್ತೆ. ಲಕ್ಷ್ಮಿ ತಾನಾಗೆ ನಮ್ಮ ಹತ್ರ ಬರ್ತಾ ಇರ್ತಾಳೆ ಅಲ್ವಾ. ಯಾವತ್ತೇ ಆಗಲಿ, ಶಿಕ್ಷಣ ಅನ್ನೋದು, ನಾವು ಒಬ್ರಿಗೆ ಒಂದು ತುತ್ತು ಅನ್ನ ಕೊಟ್ಟರೆ ಅವತ್ತಿನ ಒಂದು ಸಮಯಕ್ಕೆ ಮಾತ್ರ ಅಲ್ವಾ. ಇವಾಗ ಬೆಳಗ್ಗೆ ಟೈಮ್ ಕೊಟ್ಟರೆ ಬೆಳಗ್ಗೆಗೋ, ಮಧ್ಯಾಹ್ನ ಕೊಟ್ಟರೆ ಮಧ್ಯಾಹ್ನಕ್ಕೋ, ರಾತ್ರಿ ಊಟಕ್ಕೆ ಕೊಟ್ಟರೆ ರಾತ್ರಿಗೋ. ಆದರೆ ಈ ವಿದ್ಯೆ ಅನ್ನೋದು ಹಾಗಲ್ಲ. ವಿದ್ಯೆ ಅನ್ನೋದು ಕೊಟ್ಟಾಗ, ಅಥವಾ ಯಾವುದೇ ಒಂದು ವಿದ್ಯೆಯನ್ನು ದಾನ ಮಾಡಿದಾಗ, ಅದು ಅವ್ರ ಇಡೀ ಬದುಕಿನುದ್ದಕ್ಕೂ ಅವರು ಅನ್ನವನ್ನು ತಿನ್ನುವುದಕ್ಕೆ, ಅಂದರೆ ಅವರು ದುಡ್ಕೊಳ್ಳೋದಕ್ಕೆ ಒಂದು ದಾರಿದೀಪವಾಗುತ್ತೆ. ಸತ್ಯ ಅಲ್ವಾ ಸ್ನೇಹಿತರೆ ಈ ಮಾತು? ನನ್ನ ಕಡೆಯಿಂದ ಅವ್ರಿಗೂ ಕೂಡ, ಎಲೆಮರೆ ಕಾಯಿ ಥರ ಇರುವಂಥ ಆ ಮಹಿಳೆಗೆ ಖಂಡಿತ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ, ಅವ್ರು ಮಾಡೋವಂಥ ಒಂದು ಒಳ್ಳೆ ಕೆಲಸ ಹೆಚ್ಚು ಜನರನ್ನು ತಲುಪಲಿ ಅಂತ ಹಾರೈಸ್ತಾ, ಮೈ ಡಿಯರ್ಸ್, ಲೈಫಲ್ಲಿ ಸಾಕಷ್ಟು ಬಾರಿ ಜೀವನದಲ್ಲಿ ಎಷ್ಟೋ ಸರಿ ಗಂಡ ಸರಿ ಇಲ್ಲದೇನೋ, ಅಥವಾ ಗಂಡ ಹೆಂಡ್ತಿನ ಅರ್ಥ ಮಾಡ್ಕೊಳ್ದೇಲೋ, ಅಥವಾ ಅತ್ತೆ ಮಾವನ ಕಿರುಕುಳದಿಂದಲೋ, ಅಥವಾ ಯಾವುದೋ ಒಂದು ಕಾಟದಿಂದಲೋ, ನಾದ್ನಿ ಕಾಟದಿಂದಲೋ, ಅಥವಾ ಜೀವನದಲ್ಲಿ ಯಾರೋ ಒಬ್ಬರಿಂದ, ಇವಾಗ ಕೊಂಕು ಮಾತಾಡೋರು, ಅಥವಾ
ಒಂಥರ ಚಿತ್ರಹಿಂಸೆ ಮಾಡೋರು. ಜೀವನ ಅಂತಂದಮೇಲೆ ಯಾರಾದರೂ ಒಂದಷ್ಟು ವಿಷಜಂತುಗಳು ಇದ್ದೇ ಇರ್ತಾವಲ್ಲ ಪ್ರತಿಯೊಬ್ಬರು ಬದುಕಲ್ಲೂ ಕೂಡ. ಆ ಥರ ಇದ್ದಾಗ ಆ ನೋವೇನಿದೆ, ಆ ಕಷ್ಟ ಏನಿದೆ, ಆ ಕಣ್ಣೀರೇನಿದೆ, ಆ ದುಃಖ ಏನಿದೆ, ಅದನ್ನೇ ಒಂದು ಶಕ್ತಿಯಾಗಿ ಬದಲಾಯಿಸ್ಕೊಳ್ಳಿ. ಅದನ್ನು ಒಂದು ಶಕ್ತಿಯಾಗಿ ಬದಲಾಯಿಸ್ಕೊಂಡು ಆ ನೋವನ್ನೆಲ್ಲ ನುಂಗಿ ನೀವೇ ಒಂದು ಮರವಾಗಿ ಬೆಳೆದು ನಿಲ್ಲಿ. ಎತ್ತರವಾದ ಮಟ್ಟಕ್ಕೆ ಒಂದು ಮರವಾಗಿ ಬೆಳೆದು ನಿಲ್ಲಿ. ನಿಮ್ಮನ್ನು ಯಾರೆಲ್ಲ ತಿರಸ್ಕಾರ ಮಾಡ್ತಾರೆ, ನಿಮ್ಮನ್ನೆಲ್ಲ ಯಾರೆಲ್ಲ ಕೇವಲವಾಗಿ ಕಾಣ್ತಾರೆ, ಅವರು ಕೂಡ ನಿಮ್ಮ ನೆರಳನ್ನು ಬಯಸಿ ಬರುವಷ್ಟು ಎತ್ತರವಾದ ಒಂದು ಎತ್ತರವಾದ ಮರವಾಗಿ ಬೆಳೆದು ನಿಲ್ಲಿ. ಆಗ ಆ ನೆರಳನ್ನು ಬಯಸಿ ಬಂದಂಥ ಅವ್ರಿಗೆ ಕೂಡ ನೆರಳು ನೀಡುವಂಥವರಾಗಿ. ಯಾಕಂದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಯಾರೋ ನಮ್ಮನ್ನು ತಿರಸ್ಕರಿಸಿದ್ರು, ಯಾರೋ ನಮಗೆ ನೋವು ಕೊಡ್ತಿದ್ದಾರೆ, ಯಾರೋ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾರೋ ನಮಗೆ ಕಣ್ಣೀರು ಹಾಕಿಸ್ತಾ ಇದ್ದಾರೆ, ಕಷ್ಟ ಕೊಡ್ತಾ ಇದ್ದಾರೆ ಅಂತಂದಾಗ ಆ ಕಷ್ಟ ಕಣ್ಣೀರು ಎಲ್ಲವನ್ನು ಮೆಟ್ಟಿ ನಿಂತು ಯಾರಿದ್ದರೂ ಯಾರಿಲ್ಲದೆ ಇದ್ದರೂ ನನ್ನ ಜೀವನ ನಾನು ಮಾಡ್ತೀನಿ, ನನ್ನ ಬದುಕನ್ನು ನಾನು ಕಟ್ಕೊಳ್ತೀನಿ, ನನ್ನನ್ನು ನಾನು ಖುಷಿಯಾಗಿ ನೋಡ್ಕೊಳ್ತೀನಿ, ನನ್ನ ಜೊತೆ ಸದಾ ಭಗವಂತ ಇದ್ದಾನೆ, ಅವನು ನನ್ನ ಕೈ ಹಿಡಿದು ಮುನ್ನಡೆಸ್ತಾನೆ ಅಂತ ಭರವಸೆಯಿಂದ ಮುಂದೆ ಹೋಗಿ ಎಲ್ಲವೂ ಒಳ್ಳೆಯದಾಗತ್ತೆ. ಸಾಕಷ್ಟು ಜನ ಹೆಣ್ಮಕ್ಳ ಬದುಕಲ್ಲಿ ಮದುವೆ ಅಂತ ಆದಮೇಲೆ ಆ ನಿರೀಕ್ಷೆನೇ ಬದುಕು ಸಿಗೋದು ತುಂಬಾ ವಿರಳ. ಅರ್ಥ ಮಾಡಿಕೊಂಡು ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವದಿಂದ ನೋಡ್ಕೊಳ್ಳೋರು ತುಂಬಾ ವಿರಳ. ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೋವು ಕೊಟ್ಟು ಕಣ್ಣೀರು ಹಾಕಿಸಿ ಕಾಡಿಸೋರೇ ಹೆಚ್ಚು ಅಲ್ವಾ. ಯಾರೋ ಅದೃಷ್ಟ ಹಣೆ ಬರಹ ಚೆನ್ನಾಗಿರೋರು 100ಕ್ಕೊಬ್ರು ಚೆನ್ನಾಗಿರ್ತಾರೆ, ಒಂದು 10 ಜನ. ಆದರೆ ಎಲ್ಲರಿಗೂ ಅಂಥ ಅದೃಷ್ಟ ಸಿಗಲ್ಲ.